ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಮಾಘ ಮಾಸದ ಈ ಅಷ್ಟಮಿಯಿಂದ ಪ್ರಾರಂಭವಾಗುತ್ತೆ ನಮ್ಮ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಜಾತ್ರೋತ್ಸವ. ಇಲ್ಲಿಂದ ಶಿವರಾತ್ರಿ, ಮಹಾಶಿವರಾತ್ರಿಯವರೆಗೆ ಅತ್ಯಂತ ವಿಜೃಂಭಣೆಯಿಂದ ಆ ಭಕ್ತ ಸಮೂಹವನ್ನು ನೋಡೋದೇ ಒಂದು ರೀತಿಯ ಯಾಗ, ಮಹಾಯಾಗ. ಆ ರೀತಿಯಲ್ಲಿ ಅಲ್ಲಿ ಉತ್ಸವಾದಿಗಳು ನೆರವೇರುತ್ತೆ. ಅದು ತ್ರಿವಿಧ ದಾಸೋಹಕ್ಕೆ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ. ಅಲ್ಲಿ ಮಕ್ಕಳಿಗೆ ವಸತಿ ಇದೆ, ಊಟ ಇದೆ, ಶಿಕ್ಷಣ ಇದೆ. ಇದನ್ನು ತ್ರಿವಿಧ ದಾಸೋಹ ಅಂತ ಕರೀತಾರೆ. ಇದು ಯಾವುದನ್ನು ದಾಸೋಹ ಅಂತಂದ್ರೆ ಏನ್ರಿ? ಎಲ್ಲವನ್ನ ಉಚಿತವಾಗಿ ದಾನದ ರೂಪದಲ್ಲಿ ಮಾಡ್ತಕ್ಕಂಥದ್ದು. ಆ ರೀತಿಯಲ್ಲಿದೆ ಅದು. ಯಾರು ಈಗಿನ ಕಾಲದಲ್ಲಿ ಶಿಕ್ಷಣವನ್ನು ಹಾಕಿಕೊಡ್ತಕ್ಕಂಥದ್ದು, ಊಟ ಕೊಡೋದು, ವಸತಿ ಕೊಡೋದು ಯಾರಿದ್ದಾರೆ? ಆ ರೀತಿಯಲ್ಲಿ ಒಂದು ಶ್ರೇಷ್ಠ ಆದರ್ಶಮಯವಾದ ಒಂದು ಪೀಠವಾಗಿ ಈ ದಿವಸ ಕರ್ನಾಟಕದ ಮಟ್ಟಿಗೆ ವಿಜೃಂಭಿಸ್ತಾ ಇದೆ. ಅದನ್ನು ನೋಡದೇ ಇರತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಪಾಪ ಬಂದು ಇಲ್ಲಿ ಕಲಿತಕ್ಕಂಥದ್ದು. ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ದೊಡ್ಡ ಕೆಲಸ ಇದು. ಸಮಾಜದ ಇಂಥ ಕೆಲಸ ಮಾಡ್ತಕ್ಕಂಥದ್ದು ನಿಜವಾದ ಧರ್ಮ, ನಿಜವಾದ ಶಿವನ ಆರಾಧನೆ ಅಂತ ಅನಿಸ್ಕೊಳ್ಳುತ್ತೆ. ಆ ರೀತಿಯಲ್ಲಿ ಅದು ಯಾವತ್ತು ಕಾಲದಿಂದಲೂ, ಅದರಲ್ಲೂ ನಮ್ಮ ಶಿವಕುಮಾರ ಸ್ವಾಮೀಜಿಗಳು, ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಂದ ನಂತರದಲ್ಲಿ ಅದಾದ ಬೆಳವಣಿಗೆ ಬೇರೆ ರೀತಿಯಲ್ಲಿದೆ. ಆ ರೀತಿಯಲ್ಲಿ ಒಂದು ಪ್ರಸಿದ್ಧ ಸನ್ನಿಧಾನವೇ ಆಗಿದೆ. ಅಲ್ಲಿ ಪರಮೇಶ್ವರನ ಪೂಜೆ ನಿರಂತರವಾಗಿ ನೆರವೇರುತ್ತೆ. ಅಲ್ಲಿ ಮೇಲೆ ನೀವು ಬೆಟ್ಟ ಹತ್ತಿ ಹೋದರೆ ಅದೇ ಒಂದು ರೀತಿಯ ತಪಸ್ಸು. ನೀವು ಬೆಟ್ಟ ಹತ್ತಿ ಹೋದಿ ಸಂಪೂರ್ಣವಾಗಿ ಕರಗಿ ಹೋಗಿಬಿಡ್ತೀರ. ಅಲ್ಲಿ ಹೋಗೋಷ್ಟೊತ್ತಿಗೆ ನಿಮಗೆ ತಪಸ್ಸು ಉಂಟಾಗುತ್ತೆ. ಆ ರೀತಿಯ ಒಂದು ಕ್ಷೇತ್ರವಾಗಿದೆ. ಅಂತಹ ಕ್ಷೇತ್ರದಲ್ಲಿ ನೆರವೇರ್ತಾ ಇರತಕ್ಕಂಥ ಈ ಒಂದು ಜಾತ್ರೋತ್ಸವ ಸಾಧ್ಯವಾದವರು ಹೋಗಿ ದರ್ಶನ ಮಾಡಿ ಪುಣ್ಯ ಸಂಪಾದನೆಗೆ ಇಂಥ ರಥೋತ್ಸವಾದಿಗಳನ್ನು ಗಮನಿಸಬೇಕು, ಹೋಗಬೇಕು, ಭಾಗವಹಿಸಬೇಕು. ಭಕ್ತರಲ್ಲಿ ಭಕ್ತರಾಗಿ ಹೋಗಬೇಕು. ಭಕ್ತರನ್ನು ಸಂದರ್ಶನ ಮಾಡಲಿಕ್ಕೆ ಹೋಗಬೇಕು. ತನ್ಮೂಲಕ ಭಗವದ್ ದರ್ಶನ ಉಂಟಾಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗಾಗಿ ಇಂಥ ಶ್ರೀಕ್ಷೇತ್ರ ಜಾತ್ರೋತ್ಸವ ಈ ಹೊತ್ತಿನಿಂದ ಪ್ರಾರಂಭವಾಗುತ್ತೆ. ಅದರ ಸ್ಮರಣೆ ಕೂಡ ನಮಗೆ ಪಾವನಕಾರಿ. ಮತ್ತೊಮ್ಮೆ ಆ ಸನ್ನಿಧಾನವನ್ನು ಸ್ಮರಿಸೋಣ ಮನಸ್ಸಿನಲ್ಲಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದಾನ ದಾಸೋಹ ಜಾತ್ರೋತ್ಸವದ ಬಗ್ಗೆ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ. ಈಗ ಇವತ್ತಿನ ಸಂದೇಶದ ಕಡೆ ಗಮನ ಹರಿಸೋಣ. ಶಾಸ್ತ್ರಿಗಳೇ, ಮೊದಲ ಸಂದೇಶ ವೆಂಕಟೇಶ ಚಿತ್ರದುರ್ಗದಿಂದ. ಇವರು ಹುಟ್ಟಿದ ದಿನಾಂಕ 30/6/1981 3 PM. ಇವರ ಪ್ರಶ್ನೆ, ನನ್ನದು ಪ್ರಾವಿಷನ್ ಸ್ಟೋರ್ ಇದೆ, ವ್ಯಾಪಾರ ಚೆನ್ನಾಗಿಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ. ಪ್ರಾವಿಷನ್ ಸ್ಟೋರ್ ಇದೆ, ವ್ಯಾಪಾರ ಆಗ್ತಾ ಇಲ್ಲ ಅಂತ ಕಳಿಸಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಕರ್ಮಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಯಾರು ಈ ಧಾನ್ಯ, ದವಸ ಇವುಗಳಿಗೆ ಅಧಿಪತಿನೋ ಅವನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಅದು ನಷ್ಟದ ಫಲವನ್ನು ಸೂಚಿಸ್ತಾ ಇದೆ. ಇದಕ್ಕೆ ಏನಪ್ಪ ಮಾಡೋದು, ಯಾವ ರೀತಿಯ ಪರಿಹಾರ ಅಂತಂದರೆ, ನೋಡಿ, ಅಲ್ಲಿ ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಪ್ರತಿ ಸೋಮವಾರ ಸ್ವಲ್ಪ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಸಮರ್ಪಣೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ.
ನೀವು ಕೊಡುವಂಥ ಅಕ್ಕಿ ನೀವು ಒಂದು ಹಿಡಿನೇ ಕೊಡಬಹುದು, ಆದರೆ ನಿಮಗೆ ಪಲ್ಲಗಟ್ಟಲೆ ಭಗವತಿ ಅನುಗ್ರಹ ಉಂಟು ಮಾಡ್ತಾಳೆ. ಅದನ್ನು ನೀವು ಕ್ರಯ ವಿಕ್ರಯ ಮಾಡಲಿಕ್ಕೆ ಅನುಕೂಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಖಂಡಿತ ಮಾಡಿಕೊಡ್ತಾಳೆ. ಇದನ್ನು ಮಾಡಿ ಪ್ರತಿ ಸೋಮವಾರ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಅಕ್ಕಿ ಸಮರ್ಪಣೆ ಮಾಡಿ. ಇದನ್ನು ಎಷ್ಟು ದಿವಸಪ್ಪ ಅಂತಂದರೆ 6 ತಿಂಗಳುಗಳ ಕಾಲ ನಿರಂತರವಾಗಿ ತಪ್ಪಿಸಬಾರ್ದು, ಚ್ಯುತಿ ಮಾಡಬಾರ್ದು. ನೀವು ಬೇರೆ ಊರಿಗೆ ಹೋದರೆ ಹೇಗಪ್ಪ ಅಂತಂದರೆ ಇನ್ಯಾರಿಗಾದರೂ ನಿಮ್ಮ ಪರ ಬಯಸಿ ನೀವೇ ಮಾಡಿದ್ರೆ ಬಹಳ ಒಳ್ಳೆಯದು. 6 ತಿಂಗಳು ಶ್ರದ್ಧೆಯಿಂದ ಎಲ್ಲೂ ಕದಲಬೇಡಿ. ಇದನ್ನು ತಪಸ್ಸು ಅಂತ ಕರೀತಾರೆ. ಇದು ಕೆಲವೊಂದು ಸಲ ನಾವು ಕಾಮ್ಯ ದೃಷ್ಟಿಯಿಂದ, ಅಂದರೆ ಯಾವುದೋ ಒಂದು ಉದ್ದೇಶದ ದೃಷ್ಟಿಯಿಂದ ಇಂಥ ವ್ರತವನ್ನು ಉಪಾಸನೆಯನ್ನು ಕೈಗೊಂಡಾಗ ನಾವು ಸ್ಥಳ ಕದಲಿಸಬಾರ್ದು. ಅಂದರೆ ನೀವು ಊರು ಬಿಟ್ಟು ಹೋಗಬಾರ್ದು. ಇದೆಲ್ಲರಿಗೆ ಇನ್ ಜನರಲಾಗಿ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಈಗ ಅನುಷ್ಠಾನ ಹೇಳಿದ್ರೆ ಇದನ್ನು ಮಾಡಿ ಅಂದರೆ ಅದನ್ನು 1 ವಾರ ಮಾಡೋದು, 2ನೇ ವಾರ ಏನೋ ತುರ್ತು ಬಂದುಬಿಡ್ತು, ಇನ್ನೆಲ್ಲೋ ಹೋಗಿಬಿಟ್ಟೆ, ಇದೆಲ್ಲ ಸಲ್ಲದು. ಒಂದು ಸಲ ನೀವು ಪ್ರಾರಂಭ ಮಾಡಿದ್ದೀರ ಅಂದರೆ ಅದು 6 ತಿಂಗಳವರೆಗೆ, ಅಂದರೆ ಎಷ್ಟು ವಾರ ಇದೆಯೋ ಅಷ್ಟು ವಾರ ಗಡುವು ಮುಟ್ಟಬೇಕು. ಅಲ್ಲಿವರೆಗೆ ನೀವು ಊರನ್ನು ಬಿಡಬಾರ್ದು. ಇಂಥದ್ದು ಶಿಸ್ತು ಬೇಕಾಗುತ್ತೆ ಭಗವತಿಯ ಆರಾಧನೆಯಲ್ಲಿ. ಹೀಗೆ ನೀವು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ನೋಡಿ, ಪರೀಕ್ಷೆ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬಾಬು ಹಿರಿಯೂರಿಂದ. ಇವರು ಹುಟ್ಟಿದ ದಿನಾಂಕ 31/3/2015 11 AM. ಇವರ ಪ್ರಶ್ನೆ, ಹಠ ಸ್ವಭಾವ, ಮಾತು ಕೇಳೋದಿಲ್ಲ, ಓದಿನಲ್ಲಿ ಆಸಕ್ತಿ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ. ಬಾಬು ಅವರ ಪ್ರಶ್ನೆ, ಹಠ ಸ್ವಭಾವ ಇದೆ, ಇದಕ್ಕೇನು ಮಾಡೋದು ಅಂತ ಜಾತಕ ನೋಡೋಣ. ನೋಡಿ, ಇದು ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯ ಸ್ಥಾನದಲ್ಲಿ ಗುರುಚಂದ್ರರ ಯುತಿ ಇದೆ. ವಸ್ತುತಃ ಇದೇನಂಥ ಪ್ರಮಾದದ ಜಾತಕ ಏನೂ ಅಲ್ಲ. ಹೀಗಾಗಿ ಆತಂಕ ಬೇಡ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ರವಿ ಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ರವಿ ಕರ್ಮಸ್ಥಾನದಲ್ಲಿರುತ್ತೆ, ತುಂಬ ಚೆನ್ನಾಗಿದೆ. ಏನು ಅಂಥ ಪ್ರಮಾದದ ಲಕ್ಷಣ ಇಲ್ಲ. ಹಾಗೇನಾದ್ರು ನಿಮಗೆ ಅನ್ನಿಸ್ತಾ ಇದೆ ಹಠ ಆಗ್ತಾ ಇಲ್ಲಪ್ಪ, ಏನು ಮಾಡೋದು ಅಂತಂದರೆ, ಒಂದು ಸಲ ನಿಮ್ಮ ಊರಿಂದ ಹತ್ತಿರದಲ್ಲೇ ಇದೆ ವದ್ದಿಕೆರೆ ಅಂತ. ವದ್ದಿಕೆರೆ ಸಿದ್ದಪ್ಪ ಕ್ಷೇತ್ರ ಆ ಭಾಗದಲ್ಲಿ ಅತ್ಯಂತ ಸುಪ್ರಸಿದ್ಧ ಕ್ಷೇತ್ರ. ಈ ಥರ ಏನಾದರೂ ಈ ಹಠವೋ ಕೋಪವೋ ಇನ್ನೇನೋ ಈ ರೀತಿಯ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದಂಥವರಿಗೆ ಆ ಕ್ಷೇತ್ರ ಒಳ್ಳೆಯ ಪಾವನ ಕ್ಷೇತ್ರ ಆಗಿದೆ. ಅಲ್ಲಿ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ, ಹತ್ತಿರನೇ ಇದೆ. ಹೀಗಾಗಿ ನೀವು ಪ್ರತಿ ಸೋಮವಾರ ಹೋಗಿ ಬನ್ನಿ. ಸೋಮವಾರ ಅಲ್ಲಿ ವಿಶೇಷ, ಅಲ್ಲಿ ಭಸ್ಮಾರ್ಚನೆಯನ್ನು ಮಾಡ್ತಾರೆ. ಭಸ್ಮಾರ್ಚನೆ ಮಾಡಿಸಿ ಅದನ್ನು ಧಾರಣೆ ಮಾಡಿ, ತುಂಬ ವಿಶೇಷವಾದ ಫಲ ಸಿಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮಂಜು ಚಿತ್ರದುರ್ಗದಿಂದ. ಇವರು ಹುಟ್ಟಿದ ದಿನಾಂಕ 26/10/1983 7 PM. ಇವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ. ಮಂಜು ಅವರ ಪ್ರಶ್ನೆ ಉದ್ಯೋಗ ಮತ್ತು ವಿವಾಹಕ್ಕೆ ಸಂಬಂಧಿಸಿದಲ್ವ. ಜಾತಕ ನೋಡಿ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಉಚ್ಚಸ್ಥಾನದಲ್ಲಿದ್ದಾನೆ. ಆದರೆ ಮೌಢ್ಯತೆ ಇದೆಯಾ ಅಂದರೆ ಮೌಢ್ಯನಾಗಿದ್ದಾನೆ. ನೋಡಿ, ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ದಿವಾಕರ ಕರೈರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ. ಕರ್ಮಾಧಿಪತಿ ಇಲ್ಲಿ ಮೌಢ್ಯನಾಗಿದ್ದರೆ, ದಿವಾಕರ ಕರೈರ್ಲುಪ್ತಸ್ತು ಅಂತಂದರೆ ಆ ಸೂರ್ಯನ ಕಿರಣಗಳು ಅವನಿಗೆ ಹೇಗೆ ಒಳ್ಳೆಯ ಪ್ರಖರವಾದ ರಶ್ಮಿಗಳಿದ್ದಾವೋ ಹಾಗೆ ಬೇರೆ ಗ್ರಹಗಳಿಗೂ ಇರ್ತವೆ. ಶನೈಶ್ಚರನಿಗೂ ತನ್ನದೇ ಆದ, ಅವನು ವಸ್ತುತಃ ಉಚ್ಚಸ್ಥಾನದಲ್ಲಿದ್ದಾಗ ಸಂಪೂರ್ಣ ರಶ್ಮಿಗಳನ್ನು ಹೊಂದಿ ಅವನು ಅತ್ಯುನ್ನತ ಫಲ ಕೊಡಬೇಕು. ಆದರೆ ಸೂರ್ಯನ ಜೊತೆಗಿರೋದ್ರಿಂದ ಆ ಫಲಗಳೆಲ್ಲ ಮಂಕಾಗ್ಬಿಟ್ಟಿದೆ. ಅದು ಆ ಕಿರಣ ರಶ್ಮಿಗಳು ಅಂತ ಕರೀತಾರೆ ಅದನ್ನು. ಫಲ ಕೊಡುವ ಕಿರಣಗಳು ಅವೆಲ್ಲ ಏನು ಅಸ್ತವಾಗಿದೆ. ಹೀಗಾಗಿ ಅದು ತೊಂದರೆ ಆಗ್ತಾಯಿದೆ. ಇದಕ್ಕೇನಪ್ಪ ಪರಿಹಾರ ಅಂದರೆ, ಹತ್ತಿರದಲ್ಲಿ ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಪ್ರತಿ ಶನಿವಾರ ಹೋಗಿ ಬನ್ನಿ. ಶನಿವಾರ ಅಲ್ಲಿ ಆತನಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ, ಅದು ತುಂಬ ಸಹಾಯವಾಗುತ್ತೆ. ಎಷ್ಟು ದಿಕ್ಕಾಲ ಅಂತಂದರೆ 23 ಶನಿವಾರಗಳ ಕಾಲ ಮಾಡಬೇಕು. ಶನೈಶ್ಚರನಿಗೆ 23 ವಾರ ಮಾಡಬೇಕು ಅಂತಿದೆ. ಹೀಗಾಗಿ ನಿರಂತರವಾಗಿ ಯಥಾ ಪ್ರಕಾರ ಸ್ಥಳ ಕದಲಿಸಬಾರ್ದು. 23 ಶನಿವಾರವೂ ಮಾಡಬೇಕು. ಅದನ್ನು ಮಾಡಿ, ಕೆಲಸ ಅನುಕೂಲ ಆಗುತ್ತೆ. ಇನ್ನು ವಿವಾಹದ ಬಗ್ಗೆ ಕೇಳಿದ್ದೀರ ತಾವು. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಶನಿ, ರವಿ, ಬುಧ ಈ ಗ್ರಹ ಶಾಂತಿ ಬೇಕು. ಈ ತೊಡಕುಗಳೇ ಅಲ್ಲಿ ಕಗ್ಗಂಟಾಗಿಬಿಟ್ಟಿದೆ. ವಿವಾಹ ಭಾವದಲ್ಲಿ ಈ ಥರ ರವಿ ನೀಚನಾಗಿದ್ದುಬಿಟ್ರೆ, ಷಷ್ಠಾಧಿಪತಿ ಯಾವ ದುಸ್ಥಾನದ ಅಧಿಪತಿ ಬಂದು ಆರನೇ ಮನೆ ಅಧಿಪತಿಯನ್ನು ದುಸ್ಥಾನದ ಅಧಿಪತಿ ಅಂತಾರೆ. ಅಂತಹ ದುಸ್ಥಾನ ಅಂತಂದರೆ ನಮಗೆ ಸಪೋರ್ಟ್ ಮಾಡದೇ ಇರತಕ್ಕಂಥದ್ದು ಅಂತ. ಅಂಥ ಗ್ರಹ ಬಂದು ಸಪ್ತಮದಲ್ಲಿ ವಿವಾಹ ಸ್ಥಾನದಲ್ಲಿ ಕೂತ್ರೆ ಇನ್ನೇಗಾಗುತ್ತೆ ಹೇಳಿ.
ಹೀಗಾಗಿ ಗ್ರಹಶಾಂತಿ ಮಾಡಿಸ್ಬೇಕು. ಮೊದಲು ಕೆಲಸ ಬಲ ಮಾಡ್ಕೊಳ್ಳಿ, ಆಮೇಲೆ ಈ ಗ್ರಹಶಾಂತಿ ಮಾಡಿಸಿ ವಿವಾಹಕ್ಕೆ ಪ್ರಯತ್ನ ಮಾಡಬೇಕು. ಭಗವಂತನ ಪ್ರಾರ್ಥನೆ ಮಾಡಿ, ನಿಮಗೆ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಇಬ್ರಾಹಿಂ ಅಂತ ರಾಯಚೂರಿಂದ. ಇವರು ಹುಟ್ಟಿದ ದಿನಾಂಕ 25/5/1995 6 AM. ಇವರ ಪ್ರಶ್ನೆ, ದುಡಿದ ಹಣ ಉಳಿತಾ ಇಲ್ಲ, ಒಳ್ಳೆ ಕಾಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತಿದ್ದಾರೆ. ಇಬ್ರಾಹಿಂ ಅವರ ಪ್ರಶ್ನೆ, ಹಣ ಸಾಕಾಗ್ತಿಲ್ಲ, ಉಳಿತಾ ಇಲ್ಲ, ಏನು ಮಾಡೋದು ಅಂತ ಪಾಪ ನೋಡೋಣ. ಧನಾಧಿಪತಿ ಹಣ ಚೆನ್ನಾಗಿ ಓಡಾಡಬೇಕು, ನಮ್ಮ ಜೊತೆಗೆ ಇರಬೇಕು ಸದಾ. ನಾನು ಎಷ್ಟು ಖರ್ಚು ಮಾಡಿದ್ರು ಮತ್ತೆ ಬರ್ತಾ ಇದೆಯಪ್ಪ ಅಂತ ಅನ್ನಿಸ್ಬೇಕು ಅಂದರೆ ಧನಾಧಿಪತಿ ಚೆನ್ನಾಗಿರಬೇಕು ಅಂದರೆ ಅವನಿಗೆ ಬಲ ಇರಬೇಕು. ಇಲ್ಲೇನಾಗಿದೆ ಅಂದರೆ ನಿಮ್ಮ ಜಾತಕ ಗಮನಿಸಿದ್ರೆ ಇದು ವೃಷಭ ಲಗ್ನವಾಗಿದೆ. ಲಗ್ನದಲ್ಲಿ ರವಿ ಇರತಕ್ಕಂಥದ್ದು, ಜೊತೆಗೆ ಧನಾಧಿಪತಿ ಬುಧ ಇರತಕ್ಕಂಥದ್ದು, ಎರಡು ತುಂಬ ಒಳ್ಳೆಯದು. ಮುಖ್ಯವಾಗಿ ಲಗ್ನದಲ್ಲಿ ಧನಾಧಿಪತಿ ಇದ್ದರೆ ನಿಮಗೆ ಬಂದು ಸೇರುತ್ತೆ ಹಣ. ಈಗ ತತ್ಕಾಲದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ನೋಡೋಣ. ಈಗ ಶುಕ್ರ ದಶೆಯಲ್ಲಿ ತಮಗೀಗ ಗುರುಭುಕ್ತಿ ನಡೀತಾ ಇದೆ ನೋಡಿ. 2026 ಇದೇ ಏಪ್ರಿಲ್ ನಂತರದಲ್ಲಿ ನಿಮಗೆ ಶನಿಶ್ಚರ ಪ್ರಾರಂಭ ಆಗುತ್ತೆ. ತುಂಬ ಚೆನ್ನಾಗಿದೆ ಶಶಿಯೋಗ. ಹೀಗಾಗಿ ನೀವು ಎಷ್ಟು ಕಾಲ ದುಡ್ದಿದ್ದು ಸಿಗ್ತಾ ಇಲ್ಲ ಅಂತ ಸಂಕಟ ಮಾಡ್ಕೊಳ್ತಿದ್ರಲ್ಲ, ಈಗ ನಾಳೆ ಏಪ್ರಿಲಿಂದ ಒಳ್ಳೆ ಕಾಲ, ಶಶಯೋಗ ಅಂತ ಕರೀತಾರೆ ಅದನ್ನು. ಶಸ್ತ ಸರ್ವಜನೈ ಸಭೃತ್ಯ ಬಲವಾನ್ ಗ್ರಾಮಾಧಿಪೋವ. ನೋಡಿ, ನೀವು ಎಲೆಕ್ಷನ್ ನಿಂತ್ಕೋಬೋದು. ಅಂಥ ಒಂದು ಒಳ್ಳೆಯ ಕಾಲ ಶುರುವಾಗ್ತಾ ಇದೆ. ಇದೇನು ಹೀಗೆ ನಾನೇನು ಮುಖಸ್ತುತಿಯೋ ಮತ್ತೊಂದೋ ಮಾಡ್ತಾ ಇಲ್ಲ. ಮುಖಸ್ತುತಿಗೆ ನೀವು ಎಲ್ಲಿದ್ದೀರಾ ಕಾಣ್ತಾ ಇಲ್ಲ ನನಗೆ. ಈ ಜಾತಕ ಸ್ತುತಿ ಅಲ್ಲ ಇದು. ಚೆನ್ನಾಗಿದೆ, ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಅಂಥವನ ಕಾಲ ಶುರುವಾಗ್ತಾ ಇದೆ ಈಗ ನಾಳೆ ಏಪ್ರಿಲಿಂದ. ಹೀಗಾಗಿ ಅಲ್ಲಿಂದ ನಿಮಗೆ ಬದುಕು ಬದಲಾಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಮಾಂದ್ಯ ಅದು ಕನ್ಯಾ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಈ ದಿವಸ ವೃಶ್ಚಿಕ ರಾಶಿಯಲ್ಲಿ, ಇನ್ನು ರವಿ ಕುಜರ ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಮಕರ ರಾಶಿಯಲ್ಲಿ, ಇನ್ನು ಬುಧ ಶುಕ್ರ ಹಾಗೂ ರಾಹು ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಶನೈಶ್ಚರ ಯಥಾ ಪ್ರಕಾರ ಮೀನದಲ್ಲಿದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ವೃತ್ತಿಯಲ್ಲಿ ಹಿರಿಯರಿಂದ ಸಹಕಾರ ಇತ್ಯಾದಿ ಕಾಣ್ತೀರಾ. ಈ ದಿವಸ ನಿಮಗೆ ಬಂಧುಗಳಿಂದ, ಮಿತ್ರರಿಂದ ಸ್ವಲ್ಪ ನಷ್ಟ ಸಂಭವಿಸಬಹುದು. ಅವರಲ್ಲಿದ್ದ ಆತ್ಮೀಯತೆ ಕಡಿಮೆ ಆಗಬಹುದು. ತುಂಬ ಸ್ನೇಹಿತರನ್ನ ಕ್ಲೋಸ್ ಫ್ರೆಂಡ್ ಅಂತಿರಲ್ಲ, ಅಂಥವ್ರ ಹತ್ರ ನೀವು ಸ್ವಲ್ಪ ಮನಸ್ತಾಪ, ಅಪಮಾನ ಇಂಥದ್ದೆಲ್ಲ ಆಗಬಹುದು. ಅದು ನಿಮ್ಮನ್ನು ಕಾಡುತ್ತೆ ಈ ದಿವಸ. ಮತ್ತು ಈ ದಿವಸ ಸ್ವಲ್ಪ ಸಾಲ ಬಾಧೆಯನ್ನು ಸೂಚಿಸ್ತಾ ಇದೆ, ಹುಷಾರು, ಎಚ್ಚರ ವಹಿಸಿ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮಂಗಳವಾರ ಬೇರೆ ಅನುಕೂಲ ಆಗುತ್ತೆ. ಇನ್ನು ವೃಷಭರಾಶಿಯವರಿಗೆ ದಾಂಪತ್ಯದಲ್ಲಿ ಅನ್ಯೋನ್ಯತೆಯ ಸಾಮರಸ್ಯ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ವೃತ್ತಿಯಲ್ಲೂ ಕೂಡ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಧನ ಸಮೃದ್ಧಿ, ಕುಟುಂಬ ಸೌಖ್ಯ, ಕುಟುಂಬದವರಿಂದ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಗಾದೆಗಳು ಬರಬಹುದು. ನಿಮಗೂ ಮಕ್ಕಳಿಗೂ ಬರಲ್ಲ ಈ ದಿವಸ. ಅಂದರೆ ನಿಮ್ಮ ಆಲೋಚನೆಗೆ ಅವರು ಸ್ಪಂದಿಸೋದಿಲ್ಲ, ಅದು ನಿಮಗೆ ಬೇಸರ ಆಗುತ್ತೆ, ಆ ರೀತಿಯಲ್ಲಿದೆ. ಮತ್ತು ಹೈಯರ್ ಸ್ಟಡೀಸ್ ಅವ್ರಿಗೂ ಅಷ್ಟೇ ಮನಸ್ಸು ಸ್ವಲ್ಪ ಚಂಚಲವಾಗುತ್ತೆ, ಆ ರೀತಿಯ ಒಂದು ಸಂದರ್ಭ ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ತಪ್ಪದೇ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ಲಕ್ಷಣ ಇದೆ. ಹಿರಿಯರಿಂದ ಸಹಾಯ, ಸೀನಿಯರ್ಸಿಂದ ಅನುಕೂಲಗಳು, ಸಪೋರ್ಟ್ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ನಿಮಗೆ ನೋಡಿ, ಹಣಕಾಸಿನ ವಿಚಾರದ ಸ್ವಲ್ಪ ತೊಂದರೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಅಗತ್ಯ ಇರುತ್ತೆ, ಆದರೆ ಪರದಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ ಈ ದಿವಸ, ಅಂಥದ್ದೊಂದು ಲಕ್ಷಣ ಇದೆ. ಆಮೇಲೆ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ, ಕಿರಿಕಿರಿ, ಗಡಿಬಿಡಿಯಲ್ಲೂ ಹೊರಡುವಂಥ ಪರಿಸ್ಥಿತಿ ಬರುತ್ತೆ. ತನ್ಮೂಲಕ ಏನೋ ಬಿಟ್ಟು ಹೋಗೋದು ಅಥವಾ ಇನ್ನೇನೋ ಮಿಸ್ಪ್ಲೇಸ್ ಆಗೋದು, ಈ ಥರದ ಸಾಧ್ಯತೆ ಸೂಚಿಸ್ತಾ ಇದೆ. ವಸ್ತುಗಳ ಬಗ್ಗೆ ಗಮನ ಇರಲಿ. ಮತ್ತು ಈ ದಿವಸ ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ತುಂಬ ಮುಖ್ಯವಾದದ್ದು ಅಂತಂದರೆ ಸ್ನೇಹಿತರ ಜೊತೆಗೆ ಸ್ವಲ್ಪ ಅಸಮಾಧಾನದ ವರ್ತನೆ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಬಹಳ ಮುಖ್ಯವಾಗಿ ಬುದ್ಧಿ ಬಲ
ಇಂಟಲೆಕ್ಚುಯಲಿ ಅಂತೀವಲ್ಲ, ಅಲ್ಲಿ ತುಂಬ ನೀವು ಗೆಲ್ತೀರ. ಆ ರೀತಿಯ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ, ಸಂತೋಷ ಕಾಣ್ತೀರ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಕೂಡ ಇದೆ. ಈ ಭಯ ನಿವಾರಣೆಗೆ ನೀವು ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅಂದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಮುಖ್ಯವಾಗಿ ವ್ಯಾಪಾರಿಗಳಿಗೆ ಲಾಭ ಸೂಚಿಸ್ತಾ ಇದೆ. ಔಷಧ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಮತ್ತು ಈ ದಿವಸ ಶತ್ರುಗಳಿಂದ ಸ್ವಲ್ಪ ಹೊರಗೆ ಬರೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾದರೆ. ಮತ್ತು ಈ ದಿವಸ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಘರ್ಷಣೆಗಳಾಗೋ ಸಾಧ್ಯತೆ ಇದೆ, ಗಮನ ಇರಲಿ. ಉಳಿದ ಹಾಗೆ ಪ್ರಯಾಣ ಸೌಖ್ಯ ಇತ್ಯಾದಿ ಎಲ್ಲ ಪರವಾಗಿಲ್ಲ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಪ್ರಶಂಸೆಗೆ ಪಾತ್ರರಾಗ್ತೀರ ಈ ದಿವಸ. ಸಹೋದರರು, ಸೇವಕರು ಇಂಥವರಿಂದ ತುಂಬ ಸಹಾಯ ಸಿಗುತ್ತೆ ಈ ದಿವಸ. ನಿಮಗೆ ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಕಾಣಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಹೀಗಾಗಿ ನೀವು ಕೂಡ ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ನರಸಿಂಹ ಪ್ರಾರ್ಥನೆಯ ಮತ್ತೊಂದು ಭಾಗ ಇದು ಅಷ್ಟೇ, ವಿಧ ನರಸಿಂಹ ಕವಚ ಹೇಳಿ. ಇನ್ನು ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಧನ ಸಹಾಯ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಒಂದು ಸಾಮರಸ್ಯ, ಸೌಖ್ಯ, ಮತ್ತು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತದೆ ಈ ದಿವಸ. ಮೃಷ್ಟಾನ್ನ ಭೋಜನ, ಇಷ್ಟಪಟ್ಟಿದ ಆಹಾರ ಸ್ವೀಕರಿಸ್ತಕ್ಕಂಥದ್ದಿದೆ, ಆ ರೀತಿಯಲ್ಲಿ ಚೆನ್ನಾಗಿದೆ ಈ ದಿವಸ. ನಿಮಗೆ ಸಂಗಾತಿಯಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ, ಸಪೋರ್ಟ್ ಚೆನ್ನಾಗಿರುತ್ತೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದಾಯಕ ದಿನವಾಗಿದೆ. ದೈವಾನುಕೂಲ ಚೆನ್ನಾಗಿದೆ. ನಿಮ್ಮ ಕೆಲಸಗಳಿಗೆ ದೈವದ ಬಲ ಸಿಕ್ಬಿಟ್ರೆ ಇನ್ನೇನು ಬೇಕದಕ್ಕೆ, ಒಳ್ಳೆಯ ಪ್ರಶಸ್ತಿ ಸಿಗುತ್ತಲ್ವ, ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಈ ದಿವಸ. ನಿಮಗೆ ಸಹೋದರರು, ಸೇವಕರು ಇವರಿಂದಲೂ ತುಂಬ ಚೆನ್ನಾಗಿದೆ ಈ ದಿವಸ, ಅನುಕೂಲಕರವಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ ಕಾಣಬಹುದು. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಇಷ್ಟ ದೇವತಾ ಆರಾಧನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಯಾವುದು ಆಗಬಹುದು. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ ದಿವಸ ತೊಡಕುಗಳು ಬರುತ್ತೆ, ತುಂಬ ವಿಘ್ನಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಸಂಗಾತಿಯ ವಿಚಾರದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ. ವ್ಯಾಪಾರಿಗಳಿಗೂ ಚೆನ್ನಾಗಿದೆ. ಆದರೆ ಈ ದಿವಸ ಅತಿಯಾದ ನಷ್ಟ, ವ್ಯಯ, ಅಲೆದಾಟ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ವೃತ್ತಿಯಲ್ಲಿ ವಿಘ್ನಗಳು, ಇಲ್ಲಿ ನಷ್ಟ, ಇದು ತಾಳ್ಕೊಳ್ಳೋದು ಕಷ್ಟ ಆಗುತ್ತೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಕ್ಷೀರಾಭಿಷೇಕ ಮಾಡಿಸಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ವಸ್ತ್ರಾಲಂಕಾರ, ವಸ್ತ್ರಾಭರಣ, ಕಾಸ್ಟ್ಯೂಮ್ ಈ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಕೃಷಿಕರಿಗೆ ಲಾಭದಾಯಕವಾಗಿದೆ. ಹಾಲು ಹೈನುಗಾರರಿಗೆ ಲಾಭದಾಯಕವಾಗಿದೆ. ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಲಾಭದಾಯಕವಾಗಿದೆ. ಸಂಗಾತಿಯಿಂದ ಲಾಭವನ್ನು ಕಾಣ್ತೀರಾ, ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರ್ತಾ ಇದೆ, ಸ್ವಲ್ಪ ಶಾಂತವಾಗಿರಬೇಕು. ನರಸಿಂಹ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬೆಲೆ, ಅಧಿಕಾರ ಈ ರೀತಿಯ ಒಂದು ಸಾಧ್ಯತೆ ಇದೆ ಈ ದಿವಸ. ನಿಮಗೆ ಕುಟುಂಬದಲ್ಲಿ ರಕ್ಷಣೆ, ಹಿರಿಯರಿಂದ ಒಂದು ಸಪೋರ್ಟ್ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಆದರೆ ಈ ದಿವಸ ಸ್ವಲ್ಪ ಚರ್ಚೆ, ವಾದ ಇವುಗಳಿಂದ ಮನಸ್ಸಿಗೆ ಬೇಸರ, ಮುಖಭಂಗ ಈ ರೀತಿಯ ಒಂದು ಇನ್ಸಲ್ಟ್ ಆಗಿಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಕಾಣ್ತೀರಾ. ದೈವಾನುಕೂಲ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ಜಾತ್ರಾ ಉತ್ಸವ ಹೇಳಿದ್ನಲ್ಲ, ಹೀಗೆ ಸಿದ್ಧಗಂಗಾ ಮಠ ಸಮೀಪದಲ್ಲಿರ್ತಕ್ಕಂಥವ್ರು ಒಂದು ಹೆಜ್ಜೆ ಹೋಗಿ ಬರೋಣಪ್ಪ ಅಂತ ಅನಿಸುತ್ತೆ. ಇನ್ನೊಬ್ಬರಿಗೆ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳೋದು, ಅಂತೂ ಒಂದು ರೀತಿಯ ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ. ಮತ್ತು ಈ ದಿವಸ ಸಜ್ಜನರ ಭೇಟಿ ಉಂಟಾಗುತ್ತೆ. ಪುಣ್ಯವರ್ಧನೆಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರ, ಆ ರೀತಿಯ ಒಂದು ಸಾಧ್ಯತೆ ಇದೆ. ಸ್ವಲ್ಪ ದಾಂಪತ್ಯದಲ್ಲೇ ಮನಸ್ತಾಪ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಶ್ರೀನಿವಾಸ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವರ್ಣರೂಪಿಣ್ಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ 12 ರಾಶಿಗಳು ಹಾಗೂ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.